Hello everyone, this is Manasa BT. Welcome to my channel Make It Happen. ಸೊ ಅಮೆಂಡ್ಮೆಂಟ್ಸ್ ಕ್ಲಾಸ್ ಎಲ್ಲ ಕಂಪ್ಲೀಟ್ ಆಗಿದೆ ಅಲ್ವಾ? ಸೊ ಇಲ್ಲಿ ಅಮೆಂಡ್ಮೆಂಟ್ ಮಾಡ್ಬೋದು ಅಂತ ಹೇಳಿ ಕೆಲವೊಂದು ಆರ್ಟಿಕಲ್ಸ್ನ ಹೇಳಿದ್ದೆ. ಯಾವುದೆಲ್ಲ ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್ ಇದೆ ಅದನ್ನೆಲ್ಲ ನೋಡ್ಕೊಂಡು ಅಂತ ಕ್ಲಾಸಸ್ ಮಾಡಿದ್ದೆ, ರೈಟ್? ಸೊ ಈಗ ಫಂಡಮೆಂಟಲ್ ರೈಟ್ಸ್ನ ಅಮೆಂಡ್ ಮಾಡ್ಬೋದಾ ಇಲ್ವಾ? ಸೊ ಈ ಕ್ವೆಶನ್ ಬರುತ್ತೆ ಅಲ್ವಾ? ಸೊ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ. ಸೊ ಇದು ಯಾಕೆ ಇದು ಇಂಪಾರ್ಟೆಂಟ್ ಅಂತ ಹೇಳಿ ನಿಮಗೆ ಲಾಸ್ಟಿಗೆ ಕ್ಲಾಸ್ ಮುಗಿದ್ಮೇಲೆ ಗೊತ್ತಾಗುತ್ತೆ. ಸೊ ಫಂಡಮೆಂಟಲ್ ರೈಟ್ಸ್ನ ನಾವು ಅಮೆಂಡ್ ಮಾಡ್ಬೋದಾ ಇಲ್ವಾ ಅನ್ನೋ ಕ್ವೆಶನ್ಗೆ ಸೊ ಈಗ ಏನಿದೆ ಅಂತ ಹೇಳಿದ್ರೆ ಇಟ್ ಕ್ಯಾನ್ ಬಿ ಅಮೆಂಡೆಡ್. ಸೊ ಅದು ಹೇಗಾಯ್ತು, ಯಾವ ಥರ ಫಸ್ಟಿಂದ ಯಾವ ಥರ ಕೇಸಸ್ ನಡೀತು, ಯಾವ ಥರ ವರ್ಡಿಕ್ಟ್ ಕೊಟ್ರು ಅಂತ ಹೇಳಿ ನಾವು ನೋಡ್ಕೊಂಡು ಹೋಗೋಣ. ಇದನ್ನು ಕಲಿಬೇಕಾದ್ರೆ ನಿಮಗೆ 2 ಇಂಪಾರ್ಟೆಂಟ್ ಕೇಸಸ್ ಬರುತ್ತೆ. 2 ಅಂತಲ್ಲ, ತುಂಬ ಇಂಪಾರ್ಟೆಂಟ್ ಕೇಸಸ್ ಇದೆ. ಬಟ್ ಇದು ಮೇಜರ್ ಕೇಸಸ್ ನಿಮಗೆ ಗೊತ್ತಿರಲೇಬೇಕಾದಂಥದ್ದು. ಓಕೆ, ಸೊ ಫಸ್ಟ್ ಫಂಡಮೆಂಟಲ್ ರೈಟ್ಸ್ ಅಮೆಂಡ್ ಮಾಡ್ಬೋದಾ ಇಲ್ವಾ ಅಂತ ಹೇಳೋದಕ್ಕೆ ಆ್ಯಕ್ಚುಲಿ 1951 ಶಂಕರಿ ಪ್ರಸಾದ್ ಕೇಸ್ ಅಂತ ಒಂದು ಬಂತು. ಓಕೆ, ಅದು 1951 ಬಂದ್ಬಿಡುತ್ತೆ, ಸ್ಟಾರ್ಟಿಂಗ್ ಇಯರ್ಸಲ್ಲೇ. ಸೊ ಆಗ ಏನಾಯಿತು ಅಂತ ಹೇಳಿದ್ರೆ ಅಮೆಂಡ್ಮೆಂಟ್ ಆಯಿತು ಅಲ್ಲಿ. ಓಕೆ, ಅಮೆಂಡ್ಮೆಂಟ್ ಆಯಿತು. ನೆಕ್ಸ್ಟ್ ಸುಮಾರು ಕೇಸಸ್ ಆಗುತ್ತೆ. ಅದಾದ ಮೇಲೆ ಒಂದು ಗೋಲಕ್ನಾಥ್ ಕೇಸ್ 1967 ಗೋಲಕ್ನಾಥ್ ಕೇಸ್ ಅಂತ ಒಂದು ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರಾಬ್ಲಮ್ ಇವ್ರದ್ದು ಪಂಜಾಬ್ ಸ್ಟೇಟಲ್ಲಿ. ಓಕೆ, ಸೊ ಇಲ್ಲಿ 500 ಏಕರ್ಸ್ ಇರುತ್ತೆ ಇವ್ರ ಹತ್ರ. ಸೊ ಇಷ್ಟು ಏಕರ್ಸ್ ಇರೋ ಹಾಗಿಲ್ಲ, 30 ಏಕರ್ಸ್ ಮೇಲೆ ಇಟ್ಕೊಳ್ಳೋ ಹಾಗಿಲ್ಲ ಅಂತ ಹೇಳಿ ಸ್ಟೇಟ್ದೊಂದು ರೂಲ್ ಬಂದಿರುತ್ತೆ. ಸೊ ಹಾಗಾಗಿ ಇವರು ಪ್ರಾಪರ್ಟಿ ರೈಟ್ ಮೇಲೆ 31 ಆರ್ಟಿಕಲ್ ನಮಗೆ ವೈಲೇಟ್ ಆಗ್ತಿದೆ, ಫಂಡಮೆಂಟಲ್ ರೈಟ್ಸ್ ನಮಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿ ಇವರು ಕೇಸ್ ಹಾಕ್ತಾರೆ. ಸೊ ಈಗ ಕ್ವೆಶನ್ ಬರೋದೇನು ಅಂತ ಹೇಳಿದ್ರೆ ಫಂಡಮೆಂಟಲ್ ರೈಟ್ಸ್ನ ಆರ್ಟಿಕಲ್ 368 ಅಂಡರಲ್ಲಿ ಅಮೆಂಡ್ ಮಾಡ್ಬೋದಾ? ಸೊ ಆರ್ಟಿಕಲ್ 368 ಯಾಕೆ ಈ ಥರ ಕ್ವೆಶನ್ ಕೇಳಿದ್ದಾರೆ ಅಂತ ಹೇಳಿ ನೀವು ಲಾಸ್ಟ್ ಕ್ಲಾಸಸ್ ನೋಡ್ಬೋದು. ಅಮೆಂಡ್ಮೆಂಟ್ ಕ್ಲಾಸಸ್ ಮಾಡಿದ್ದೀನಿ, ಓಕೆ, ಫಂಡಮೆಂಟಲ್ ರೈಟ್ಸ್ ಅಂತ ಕ್ಲಾಸಸ್ ಮಾಡಿದ್ದೀನಲ್ಲ, ಅಲ್ಲಿ ಹೋಗಿ ನೋಡ್ಬೋದು. ಆರ್ಟಿಕಲ್ 368ನ ಅಮೆಂಡ್ಮೆಂಟ್ ಕ್ಲಾಸಸಲ್ಲಿ ಹೋಗಿ ನೋಡಿ, ಯಾಕೆ ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತೆ. ಸೊ ಆರ್ಟಿಕಲ್ 31 ಅಂತ ಫಂಡಮೆಂಟಲ್ ರೈಟ್ಸ್ ಆಗಿ ಇತ್ತು, ಪ್ರಾಪರ್ಟಿ ರೈಟ್ ಅಂತ ಮುಂಚೆ. ಈಗ ಅದು ಇಲ್ಲ, ರೈಟ್? ಸೊ ಆಗ ಇದ್ದಾಗ ಇವರು ಈ ಥರ ಕೇಸ್ ಹಾಕಿದ್ದಾರೆ. ಸೊ ಇದನ್ನ ಅಮೆಂಡ್ ಮಾಡ್ಬೋದಾ ಅಂತ ಕೇಳಿದರು. ಬಟ್ ಅಮೆಂಡ್ ಮಾಡ್ಬೋದಾ ಅಂತ ಹೇಳಿ ಇಲ್ಲಿ ಏನಾಯಿತು, ವರ್ಡಿಕ್ಟ್ ಏನು ಅಂತ ಹೇಳಿದರೆ 6:5 ಮೆಜಾರಿಟಿ ಇದರಲ್ಲಿ ಕೋರ್ಟ್ ವರ್ಡಿಕ್ಟ್ ಏನು ಕೊಡ್ತು ಅಂತ ಹೇಳಿದರೆ ಫಂಡಮೆಂಟಲ್ ರೈಟ್ಸ್ನ ಅಮೆಂಡ್ ಮಾಡೋ ಹಾಗಿಲ್ಲ, ಪಾರ್ಲಿಮೆಂಟಿಗೆ ಯಾವುದೇ ರೈಟ್ ಇಲ್ಲ. 368 ಅಂಡರಲ್ಲಿ ಫಂಡಮೆಂಟಲ್ ರೈಟ್ನ ಅಮೆಂಡ್ ಮಾಡೋ ಹಾಗಿಲ್ಲ ಅಂತ ಹೇಳಿ 6:5 ಮೆಜಾರಿಟಿಯಲ್ಲಿ ವರ್ಡಿಕ್ಟ್ ಕೊಡ್ತಾರೆ. ಓಕೆ, ಸೊ ಇದು ಪಾರ್ಲಿಮೆಂಟ್ಗೆ ಒಂದು ಪವರ್ನ ಕಮ್ಮಿ ಮಾಡ್ದಂಗೆ ಅಲ್ವಾ? ಬಟ್ ಫಂಡಮೆಂಟಲ್ ರೈಟ್ನ ನಮಗೆ ಇನ್ನೂ ಸ್ಟ್ರಾಂಗ್ ಮಾಡ್ತು ಇದು, ರೈಟ್? ಸೊ ನೆಕ್ಸ್ಟ್ ಏನಾಯಿತು, ಈಗ ನಾನೇನು ಹೇಳಿದೆ, ಚೇಂಜ್ ಮಾಡ್ಬೋದು ಅಂತ ಹೇಳಿದ್ದೀನಿ. ಸೊ ಚೇಂಜ್ ಮಾಡ್ಬೋದು ಅಂತ ವರ್ಡಿಕ್ಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಹೇಗಾಯಿತು, ಹೇಗೆ ಸಾಧ್ಯ ಆಯಿತು ಅಂತ ನೋಡೋಣ. ಗೋಲಕ್ನಾಥ್ ಕೇಸ್ ಆದಮೇಲೆ ಮತ್ತೆ ಮಿನರ್ವಾ ಮಿಲ್ ಕೇಸ್ ಅಂತ ಬರುತ್ತೆ. ಸೊ ಅದು ಇದ್ರ ನೆಕ್ಸ್ಟ್ ಈಗ ಇದೊಂದು ಕೇಸ್ ಹೇಳ್ತೀನಲ್ಲ, ಅದ್ರ ನೆಕ್ಸ್ಟ್ ಬರೋಂಥದ್ದು. ಸೊ ಕೇಶವಾನಂದ ಭಾರತಿ ಕೇಸ್ ಅಂತ. ಸೊ ಇದು ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ 1973 ನಡೆಯುವಂಥದ್ದು. ಸೊ ಇಲ್ಲೇನಾಯಿತು ಅಂತ ಹೇಳಿದ್ರೆ ಇವ್ರದ್ದು ಅಷ್ಟೇ ಪ್ರಾಪರ್ಟಿ ಮೇಲೇ ಬರೋವಂಥದ್ದು ಇದು. ಸೊ ಇಲ್ಲಿ ಆರ್ಟಿಕಲ್ 368 ಅಂಡರಲ್ಲಿ ಮತ್ತೆ ಅಮೆಂಡ್ ಮಾಡ್ಬೋದಾ ಅನ್ನೋ ಕ್ವೆಶನ್ಗೆ ಇಲ್ಲಿ 7:6 ಮೆಜಾರಿಟಿ ಬರುತ್ತೆ ನೋಡಿ. ಇಲ್ಲೇನಾಯಿತು ಅಂತ ಹೇಳಿದ್ರೆ ಗೌರ್ಮೆಂಟ್ ಇವ್ರ ಪ್ರಾಪರ್ಟಿನ ಎಕ್ವೈರ್ ಮಾಡಿರುತ್ತೆ ನೋಡಿ. ಇಲ್ಲಿ ಕೇರಳ ಗೌರ್ಮೆಂಟ್ ಎಕ್ವೈರ್ ಮಾಡಿರುತ್ತೆ. ಸೊ ಇಲ್ಲೇನು ಪ್ರಾಬ್ಲಮ್, ನನ್ನ ಪ್ರಾಪರ್ಟಿ ರೈಟ್ಸ್ಗೆ ಪ್ರಾಬ್ಲಮ್ ಆಗಿದೆ ಅಂತ ಇಲ್ಲೂ ಕ್ವಶನ್ ಅರೈಸ್ ಆಗುತ್ತೆ ಇವ್ರದ್ದು. ಓಕೆ, ಸೊ ಆಗೇನಾಯಿತು ಅಂತ ಹೇಳಿದ್ರೆ ಇದರಲ್ಲಿ ಇವ್ರಿಗೇನು ವರ್ಡಿಕ್ಟ್ ಕೊಡ್ತಾರೆ ಅಂತ ಹೇಳಿದ್ರೆ ಫಂಡಮೆಂಟಲ್ ರೈಟ್ಸ್ನ ಅಮೆಂಡ್ ಮಾಡ್ಬೋದು ಅಂಡರ್ 368 ಪಾರ್ಲಿಮೆಂಟ್ ಅಮೆಂಡ್ ಮಾಡ್ಬೋದು. ಬಟ್ ಬೇಸಿಕ್ ಸ್ಟ್ರಕ್ಚರ್ ಇದೆಯಲ್ಲ, ಕಾನ್ಸ್ಟಿಟ್ಯೂಷನ್ದು ಬೇಸಿಕ್ ಸ್ಟ್ರಕ್ಚರ್ಗೆ ಯಾವುದೇ ಥರದ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳ್ತಾರೆ. ಓಕೆ, ಸೊ ಬೇಸಿಕ್ ಸ್ಟ್ರಕ್ಚರ್ ಅಂದರೆ ಏನು? ಸೊ ಇಲ್ಲಿ ಬೇಸಿಕ್ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಇಷ್ಟೇ ಬೇಸಿಕ್ ಸ್ಟ್ರಕ್ಚರ್ ಅಂತ ಹೇಳಿ ಏನು ಡಿಫೈನ್ ಮಾಡಿ ಇಲ್ಲ. ಓಕೆ, ಸೊ ಬಟ್ ನಾವು ಬೇಸಿಕ್ ಸ್ಟ್ರಕ್ಚರ್ ಅಂತ ನೋಡೋದಾದ್ರೆ ಕೆಲವೊಂದು ಯಾವುದೆಲ್ಲ ವರ್ಡಿಕ್ಟ್ಸ್ ಕೊಟ್ಟಿದ್ದಾರೆ, ಜಡ್ಜ್ಮೆಂಟ್ಸ್ ಏನೇನು ಕೊಟ್ಟಿದ್ದಾರೆ, ಅದ್ರ ಬೇಸಿಸ್ ಮೇಲೆ ಕೆಲವೊಂದು ಬೇಸಿಕ್ ಸ್ಟ್ರಕ್ಚರ್ನ ನಾವು ನೋಡ್ಬೋದು. ಓಕೆ, ಸುಪ್ರೀಮಸಿ ಆಫ್ ಕಾನ್ಸ್ಟಿಟ್ಯೂಷನ್. ಈಗ ಏನೇ ವರ್ಡಿಕ್ಟ್ ಕೊಟ್ರು ಕಾನ್ಸ್ಟಿಟ್ಯೂಷನ್ದು ಸುಪ್ರೀಮಸಿಲಿ ಇದ್ದೇ ಇರುತ್ತೆ ಅಲ್ವಾ? ಸೊ ಆ ಥರದ್ದು ನೋಡ್ಕೋಬೋದು. ಮತ್ತೆ
ಸಾವರಿನ್ ಈಗ ನೀವು ಪ್ರಿಯಾಂಬಲಲ್ಲಿ ನೋಡ್ತಿರಲ್ಲ, ಸಾವರಿನ್, ಡೆಮೋಕ್ರೆಟಿಕ್, ಓಕೆ, ರಿಪಬ್ಲಿಕ್. ಸೊ ಇದೇನು ಚೇಂಜಸ್ ಆಗೋ ಹಾಗಿಲ್ಲ. ಈ ವರ್ಡ್ಸ್ ಏನಿದೆ ಇದ್ರದ್ದು ಮೀನಿಂಗ್ ಯಾವುದೇ ಕಾರಣಕ್ಕೂ ಚೇಂಜ್ ಆಗೋ ಹಾಗಿಲ್ಲ ವರ್ಡಿಕ್ಟಲ್ಲಿ. ಆ ಥರ ಅದನ್ನು ನೋಡ್ಕೋಬೇಕಾಗತ್ತೆ. ಮತ್ತು ಸೆಕ್ಯುಲರ್ ಕ್ಯಾರೆಕ್ಟರಿಸ್ಟಿಕ್ಸ್ ಮೇಂಟೈನ್ ಆಗಬೇಕು. ಓಕೆ, ಮತ್ತು ಫೆಡ್ರಲ್ ಕ್ಯಾರೆಕ್ಟರ್ ಇದೆ, ಜುಡಿಷಿಯಲ್ ರಿವ್ಯೂ, ಈಗ ನೋಡಿ ಪಾರ್ಲಿಮೆಂಟಲ್ಲಿ ಅಮೆಂಡ್ಮೆಂಟ್ ಮಾಡೋಕ್ಕೆ ಇದೆ, ರೈಟ್ಸ್ ಇದೆ. ಓಕೆ, ಬಟ್ ಹಾಗಂತ ಹೇಳಿ ಪಾರ್ಲಿಮೆಂಟ್ಗೆ ಕಂಪ್ಲೀಟ್ ರೈಟ್ಸ್ ಅಂತ ಕೊಟ್ಟಿಲ್ಲ ಅಲ್ವಾ. ದೇರ್ ಶುಡ್ ಬಿ ಜುಡಿಷಿಯಲ್ ರಿವ್ಯೂ. ಮತ್ತೆ ಎಫೆಕ್ಟಿವ್ ಆಕ್ಸೆಸ್ ಇರಬೇಕು, ಎಫೆಕ್ಟಿವ್ ಆಕ್ಸೆಸ್ ಟು ಜಸ್ಟಿಸ್. ಸೊ ಈ ಥರದ್ದೆಲ್ಲ ಕೆಲವೊಂದು ಬೇಸಿಕ್ ಸ್ಟ್ರಕ್ಚರ್ ಇದೆ. ಅದನ್ನ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡದೇ ಇರೋ ಹಾಗೆ ನೋಡಿಕೊಂಡು ಇವರು ಫಂಡಮೆಂಟಲ್ ರೈಟ್ಸ್ನ ಎಮೆಂಡ್ ಮಾಡ್ಬೋದು. ಇವರು ಅಂದರೆ ಇಲ್ಲಿ ಯಾರೋ ಪಾರ್ಲಿಮೆಂಟ್ ಎಮೆಂಡ್ ಮಾಡ್ಬೋದು ಅಂಡರ್ 368 ಆರ್ಟಿಕಲ್ ಮಾಡ್ಬೋದು ಅಂತ ಹೇಳಿ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಏನು ಪಾರ್ಲಿಮೆಂಟ್ cannot under Article 368 expand its amending power so to acquire for itself the right to repeal or abrogate the constitution or to destroy its basic structure ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇದೇನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಏನು ಅಂತ ಹೇಳಿದ್ರೆ, ಪಾರ್ಲಿಮೆಂಟ್ cannot under 368 can acquire for itself right to repeal ಆರ್ ಎಬ್ರೋಗೇಟ್ ಅಂತ ಹೇಳಿದ್ದಾರೆ. ಅದೆರಡು ಒಂದೇ. ರಿಪೀಲ್ ಅಂತ ಹೇಳಿದ್ರೆ ಇಲ್ಲಿ ರದ್ದು ಮಾಡೋದು ಅಂತ, ರದ್ದುಗೊಳಿಸೋದು. ಓಕೆ, ಸೊ ಇಲ್ಲಿ ಫಂಡಮೆಂಟಲ್ ರೈಟ್ನ ಕಂಪ್ಲೀಟಾಗಿ ರದ್ದು ಮಾಡೋಕ್ಕಾಗಲ್ಲ. ಓಕೆ, ಅಥವಾ ಡೆಸ್ಟ್ರಾಯ್ ಮಾಡೋಕ್ಕಾಗಲ್ಲ, ಕಂಪ್ಲೀಟಾಗಿ ಡೆಸ್ಟ್ರಾಯ್ ಮಾಡೋಕ್ಕಾಗಲ್ಲ. 368 ನನಗೆ ಪವರ್ ಇದೆ ಅಮೆಂಡ್ ಮಾಡ್ಬೋದು ಅಂತ ಹೇಳಿ ಕಂಪ್ಲೀಟ್ ಡೆಸ್ಟ್ರಾಯ್ ಅಥವಾ ರದ್ದುಗೊಳಿಸೋ ಹಾಗಿಲ್ಲ ಅದು ಅಂತ ಹೇಳಿದ್ದಾರೆ. ಓಕೆ, ಬೇಸಿಕ್ ಫೀಚರ್ಸ್ನ ಯಾವುದೇ ಕಾರಣಕ್ಕೂ ಡೆಸ್ಟ್ರಾಯ್ ಮಾಡೋ ಹಾಗಿಲ್ಲ. ಸೊ ಆ ಲಿಮಿಟೆಡ್ ಪವರ್ ಇಟ್ಕೊಂಡು ಪಾರ್ಲಿಮೆಂಟ್ ಅಮೆಂಡ್ ಮಾಡ್ಬೋದು ಅಂತ ಹೇಳಿ ವರ್ಡಿಕ್ಟ್ ಕೊಟ್ಟಿದ್ದಾರೆ. ಸೊ ಇದು ಪ್ರೆಸೆಂಟಲ್ಲಿ ಇದೇ ವರ್ಡಿಕ್ಟ್ ಇರೋದು. ಸೊ ಅಮೆಂಡ್ ಮಾಡ್ಬೋದಾ ಫಂಡಮೆಂಟಲ್ ರೈಟ್ನ ಅಂತ ಹೇಳಿದರೆ ಮಾಡ್ಬೋದು, ಬಟ್ ಡೆಸ್ಟ್ರಾಯ್ ಮಾಡೋ ಹಾಗಿಲ್ಲ ಬೇಸಿಕ್ ಫೀಚರ್ಸ್ ಅಂತ ಹೇಳಿ ಇದರ ನೀವು ನೆನಪಲ್ಲಿ ಇಟ್ಕೋಬೇಕು. ಓಕೆ, ಸೊ ನೆಕ್ಸ್ಟ್ ಕ್ಲಾಸಸ್ನ ನಾನು ಪಾಲಿಟಿ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡ್ತಾ ಹೋಗಿ ಪ್ಲೀಸ್. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ಇದು ನೆಕ್ಸ್ಟ್ ಜಾಸ್ತಿ ಶೇರ್ ಮಾಡ್ತಾ ಇದ್ರೆ ನಿಮಗೆ ಜಾಸ್ತಿ ಕ್ಲಾಸಸ್ನ ನಾನು ಮಾಡಿಕೊಡ್ತಾ ಇರ್ತೀನಿ. ಓಕೆ, ಥ್ಯಾಂಕ್ ಯು.